ಆದರೆ ಈ ತನಿಖೆಯ ದಿಕ್ಕನ್ನು ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವೈಫಲ್ಯತೆಯನ್ನ ಮುಚ್ಚಿಕೊಳ್ಳೋದಕ್ಕೆ SITಯನ್ನ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದು ಸಂದೇಹ, ಒಂದು ಅನುಮಾನ ನಾಡಿನ ಜನತೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ. ಅವನು ಅನಾಮಧೇಯ ವ್ಯಕ್ತಿ 13 ಪಾಯಿಂಟ್ ಆಯ್ತು, ಈಗ 15 ಪಾಯಿಂಟ್ ಆಯ್ತು, ಈಗ ABCD ಅಂತ ಶುರುವಾಗಿದೆ. ದೂರದಾರ 1 ಆಯ್ತು, ದೂರದಾರ 2 ಆಯ್ತು. ದಿನದಿಂದ ದಿನಕ್ಕೆ ಈ ತನಿಖೆಯ ದಿಕ್ಕು ಅಲ್ಲಿಯ ಸತ್ಯಾಸತ್ಯತೆಯನ್ನ ಅರಿಯೋದಕ್ಕಿಂತಲೂ ಹೆಚ್ಚಾಗಿ ಹಿಂದೂಗಳ, ನಮ್ಮ ಭಾರತೀಯರ, ನಮ್ಮ ಸನಾತನ ಧರ್ಮದ ಶ್ರದ್ಧೆ ಭಕ್ತಿಯ ಕೇಂದ್ರವಾದಂತಹ ಧರ್ಮಸ್ಥಳ ಪವಿತ್ರ ಕ್ಷೇತ್ರದ ಬಗ್ಗೆ ಅದರ ಘನತೆ ಗೌರವವನ್ನು ಕುಂದಿಸುವಂತಹ ಒಂದು ಪ್ರಯತ್ನವೋ ಇದು ಅನ್ನುವಂತಹ ಸಂಶಯ ಇವತ್ತು ನಾಡಿನ ಎಲ್ಲೆಡೆಯಲ್ಲಿ ನಮ್ಮೆಲ್ಲರಲ್ಲಿ ಮೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.